ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ದು ಏನಪ್ಪ ಸ್ಪೆಷಲ್ ಅಂತಂದ್ರೆ ನಮ್ಮ ಸಾಹಿತ್ಯ ಫಸ್ಟ್ ಡೇ ಸ್ಕೂಲಿಗೆ ಹೊಂಟಾಳೆ. ಇವತ್ತು ಫುಲ್ ರೆಡಿ ಆಗ್ಯಾಳ. 9 o'clock ಬಿಟ್ಟು ಬರೋಕೆ ಹೊಂಟಿದ್ದೆ ನಾನು ಅಕ್ಕಿಗೆ. ಫಸ್ಟ್ ಡೇ ಇವತ್ತು ಆಕಿದ್ದೆ ಸ್ಕೂಲ್ ಒಳಗೆ. ಹಂಗೆ ರೂಢಿ ಆಗಲಿ ಅಂತಂದು ಅವ್ರ ಅಕ್ಕನ ಸ್ಕೂಲಿಗೆ ಕಳ್ಸಾತೇವೆ ಅಕ್ಕಿಗೆ. ಸ್ಕೂಲಿಗೆ ಹೋದ್ಲ ಅವತ್ತು, ಸುಮ್ಮನೆ ಹೋದ್ಲ. ನಾನು ಒಂದು 10 ನಿಮಿಷ ಹೊರಗೆ ಕೂತ್ಕೊಂಡಿದ್ದೆ ಗೇಟ್ ಹೊರಗೆ. ಆಮೇಲೆ ಹೋದೆ. ಅಷ್ಟರೊಳಗೆ ಮತ್ತು ತಪಸ್ವಿದು ಸ್ಕೂಲ್ ಟೈಮಿಂಗ್ ಆಗಿತ್ತು, ರೆಡಿ ಮಾಡಿದ್ದೆ. ಬಿಟ್ಟು ವೆರಿ ಗುಡ್. ಅಳಬಾರ್ದು, ಸುಮ್ಮನೆ ಇರಬೇಕು. ಅದನ್ನು ಅಕ್ಕಿ ಮಲ್ಕೊಂಡಾಳ ಹೆಂಗೋ ಈಗ ಅಂತಂದು ನನಗೂ ಕೆಲಸ ಆಯ್ತು. ಮಾಡಾತಿದ್ದೆ, ಅನ್ನ ಮಾಡಾಕಿಟ್ಟಿದ್ದೆ ಇದ್ರೊಳಗೆ. ಆಮೇಲೆ ಶೇಂಗಾ ಹುರಿಯಾಕಿದ್ದೆ. ಎದಕ್ಕಪ್ಪ ಶೇಂಗಾ ಇವು ಅಂತಂದ್ರೆ ತಂಬುಳಿ ಮಾಡೋಣ ಇವತ್ತು ಅಂತ ಅಂದ್ಕೊಂಡೆ. ಶೇಂಗಾದ ಬರೀ ಸಾಂಬಾರು ಡೈಲಿ ತಿಂದು ಬೇಜಾರಾಗಿತ್ತು, ಅನ್ನ ಸಾಂಬಾರು. ಹೀಗಾಗಿ ತಂಬುಳಿ ಮಾಡೋಣ ಇವತ್ತು ಅಂತಂದು ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ. ಬರ್ರಿ ತಂಬುಳಿ ಮಾಡೋಣ. ನಾನು ಶೇಂಗಾ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೆ, ಯಾಕಂದ್ರೆ ಒಂದು ಚಟ್ನಿ ಪುಡಿ ಮಾಡ್ಕೊಳ್ಳೋಕ್ಕೂ ಸ್ವಲ್ಪ ಬೇಕಾಗಿತ್ತು. ಅದಕ್ಕೆ ಇದ್ರೊಳಗೆ ಸ್ವಲ್ಪ ಸಾಂಬಾರು ಮಾಡಿ ಸಿಕ್ಕಿದೆ. ಇದಕ್ಕೆ ಒಗ್ಗರಣೆ ಸಂಬಂಧ ಒಂದು ಸ್ಪೂನ್ ಎಣ್ಣೆ ಹಾಕಿದೆ, ಸಾಂಬಾರು ಒಗ್ಗರಣೆ ಹಾಕೋದು. ಆಮೇಲೆ ಅದರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೋದು. ಆಮೇಲೆ ಒಂದೆರಡು ಕರಿಬೇವು ಏನು ಹಾಕಬೇಕು. ಚೂರು ಹಿಂಗೆ ನಾರ್ಮಲ್ ಒಗ್ಗರಣೆ ಏನು ಹಾಕ್ತೀವಿ ಅಷ್ಟು ಸಿಂಪಲ್ ಒಗ್ಗರಣೆ ಹಾಕೋದು. ಆಮೇಲೆ ಅದನ್ನು ನಾವು ಸಾಂಬಾರು ಹಾಕಿದ್ದೀವಿ ಇದ್ರೊಳಗೆ ಹಾಕಿ ಕಲಿಸ್ಬಿಡೋದು. ಶೇಂಗಾ ಹುರಿದಿಟ್ಕೊಂಡಿದ್ದೆ ಅಲ್ಲ, ಅದರೊಳಗೆ ಇಷ್ಟು ಶೇಂಗಾ ಹಾಕೋದು. ಇಷ್ಟು ಇದು ಒಂದು ದಿನಕ್ಕೇ ಖಾಲಿ ಮಾಡಬೇಕು. ಬಿಕಾಸ್ ಇದು ಸ್ಟೋರ್ ಮಾಡಿ ತಿನ್ನಕ್ಕೆ ಹೋದ್ರೆ ಫ್ರೆಶ್ನೆಸ್ ಇರೋಂಗಿಲ್ಲ. ಅದಕ್ಕೆ ಒಂದು ದಿನಕ್ಕಾಗುವಷ್ಟು ಮಾಡೋದು. ಶೇಂಗಾ ಹುರಿದಿಟ್ಕೊಂಡಿದ್ದೆಲ್ಲ ಇದ್ರೊಳಗೆ ಇಷ್ಟ. ಇದ್ರೊಳಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿರ್ತೇನೆ ಅಂತಂದ್ರೆ ಕೊತ್ತಂಬರಿ, ಬೆಳ್ಳುಳ್ಳಿ ಒಂದು 2 4 5 ಬೆಳ್ಳುಳ್ಳಿ. ಆಮೇಲೆ ಹುಣಸೆಹಣ್ಣು ತೊಳೆದು ಹಾಕೋಬೇಕು. ಆಮೇಲೆ ಒಂದು ಸ್ವಲ್ಪ ಬೆಲ್ಲ. ಇದು ಹಸಿ ಖಾರ ಇಲ್ಲ ಅಂತಂತಂದ್ರೆ ಮೆಣಸಿನ್ಕಾಯಿ ಹಾಕೋಬೋದು. ಒಂದು ಅಥವಾ 2 ಇಷ್ಟು ಕ್ವಾಂಟಿಟಿಗೆ 1 ಅಥವಾ 2 ಮೆಣಸಿನ್ಕಾಯಿ ಹಾಕೋಬೋದು. ಆಮೇಲೆ ಇದನ್ನೆಲ್ಲ ಹಾಕಿ ಉಪ್ಪು ಹಾಕಿ ಮಿಕ್ಸರ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಗ್ರೈಂಡ್ ಮಾಡ್ಕೊಂಡ್ಬರ್ರಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹಿಂಗಾಗಿರ್ತೈತಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕಿ ತೆಳುವಾಗಿ ಕನ್ಸಿಸ್ಟೆನ್ಸಿ ಇರೋ ಥರ ರುಬ್ಕೋಬೇಕು. ಪೂರ್ತಿ ರುಬ್ಬಿದ ಮೇಲೆ ಹಿಂಗಾಗಿರ್ತೈತಿ. ಇದನ್ನೀಗ ಒಗ್ಗರಣೆ ಏನು ಹಾಕಿಟ್ಕೊಂಡಿದ್ದಲ್ಲ ಅದಕ್ಕೆ ಹಾಕಾಗುತ್ತೆ. ಇನ್ನೂ ಸ್ವಲ್ಪ ತಿಕ್ಕ ಅನ್ಸಾತೈತಿ, ಅದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಸಾಂಬಾರು ಹೆಂಗೆ ಇರ್ತೈತಿಲ್ಲ ಕನ್ಸಿಸ್ಟೆನ್ಸಿ ಅಷ್ಟು ಮಾಡಿಕೊಂಡ್ರೆ ಸಾಕು. ಸಾಯಂಕಾಲ ಅವರಿಬ್ಬರಿಗೂ ಆಗ ವಟಾಣಿ ಬಿಡ್ಸಾಕಂತ ಕೊಟ್ಟಿದ್ದೆ. ಇಬ್ಬರು ಬಿಡಿಸ್ಕೊಂಡು ಕುತ್ಕೊಂಡಿದ್ದೆ. ನೋಡಿರಿ ನಮ್ಮ ತಂಬುಳಿ ರೆಡಿ ಆಟ ಹಾಕೋತ ಮಾಡ್ತೀರಿ. ವೆರಿ ಗುಡ್. ನಮ್ಮ ವಿಡಿಯೋಗೆ ಲೈಕ್ ಮಾಡಿರಿ, ಆಮೇಲೆ ಶೇರ್ ಮಾಡಿರಿ. ಥ್ಯಾಂಕ್ ಯು.